ಇಂದಿರಾನಗರ್ ರಾಯಲ್ ಲಿವಿಂಗ್ ಅಪಾರ್ಟ್ಮೆಂಟ್ 26 ನ ರೂಮ್ ಬಾಯ್ ಹೋಗಿ ರೂಮ್ ಒಳಗಡೆ ನೋಡ್ತಾನೆ. ಒಂದು ತರ ಕೆಟ್ಟ ಸ್ಮೆಲ್ ಬರ್ತಾ ಇದೆ. ನೋಡ್ತಾನೆ ಡೆಡ್ ಬಾಡಿ. ತಕ್ಷಣ ಓಡಿ ಹೋಗಿ ಪೊಲೀಸ್ಗೆ ಫೋನ್ ಮಾಡ್ತಾನೆ. ಯಾರು ಆ ಕೊಲೆ ಆದ ಹುಡುಗಿ? ವೆಲ್ಕಮ್ ಟು ದ ಕೇಸ್ ಆಫ್ ಮಾಯಾ ಗಗೋಯ್. 23 ನವೆಂಬರ್ ಈ ವಿಡಿಯೋದಲ್ಲಿ ಕಾಣ್ತಾ ಇರೋದು ಬೇರೆ ಯಾರು ಅಲ್ಲ, ಆ ಮರ್ಡರ್ ಆದ ಹುಡುಗಿ ಮಾಯಾ ಮತ್ತೆ ಆ ಹುಡುಗ ಆರವ್ ಕೇರಳದವನು, 21 ವರ್ಷದವನು. ತನ್ನ ತಾತನ ಜೊತೆ ಇರ್ತಾನೆ. ಇವನೇ ಆ ಹುಡುಗಿನ ಕೊಲೆ ಮಾಡಿದ್ದು. ಯಾಕೆ ಈ ಕೊಲೆ ಆಗುತ್ತೆ ಅಂತ ತನಿಖೆ ಮಾಡೋದಿಕ್ಕೆ ಪೊಲೀಸ್ ಅಲ್ಲಿಗೆ ಬರ್ತಾರೆ. ಮೀಡಿಯಾ ಕೂಡ ಬರುತ್ತೆ. ಮಲ್ಟಿಪಲ್ ಸ್ಟ್ಯಾಬಿಂಗ್ ನೋಡಿ ಇದು ಪ್ರೀ ಪ್ಲಾನ್ಡ್ ಮರ್ಡರ್ ಅಂತ ಪೊಲೀಸ್ ತನಿಖೆ ಶುರು ಮಾಡ್ತಾರೆ. ಪೊಲೀಸ್ ಆರವ್ ಫೋನ್ ಟ್ರ್ಯಾಕಿಂಗ್ ಮಾಡಲು ನಿರ್ಧಾರ ಮಾಡಿ ಅವನನ್ನು ರಾಯಚೂರಲ್ಲಿ ಟ್ರ್ಯಾಕ್ ಮಾಡ್ತಾರೆ. ಪೊಲೀಸ್ ಅವರು 3 ಟೀಮ್ ಮಾಡಿ, ಒಂದನ್ನು ರಾಯಚೂರು, ಒಂದನ್ನು ಕೇರಳ ಆರವ್ ತಾತನ ಹತ್ರ, ಮತ್ತೆ ಇನ್ನೊಂದು ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಲು ಶುರು ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ವೇಟ್ ಮಾಡ್ತಾ ಇರ್ತಾರೆ. ಯಾರು ಈ ಮಾಯಾ ಮತ್ತು ಆರವ್? ಮಾಯಾ ಗೌಹಾಟಿಯ ಕೈಲಾಶ್ ನಗರವಳು. ಆದರೆ ಅವಳು ಬೆಂಗಳೂರಿನಲ್ಲಿ ಅಕ್ಕನ ಜೊತೆ HSR ಲೇಔಟ್ನಲ್ಲಿ ಒಂದು ಜಾಬ್ ಕನ್ಸಲ್ಟೆನ್ಸಿಯಲ್ಲಿ ಸ್ಟೂಡೆಂಟ್ ಕೌನ್ಸಿಲರ್ ಆಗಿ ಕೆಲಸ ಮಾಡಿಕೊಂಡು ಅಕ್ಕನ ಜೊತೆ ಇರ್ತಾಳೆ. ಆರವ್ಗೆ ಪರಿಚಯ ಆದ ಮೇಲೆ ಮಾಯಾನೇ ಒಂದು ಇಂಟರ್ನ್ ಕೆಲಸ ಬೆಂಗಳೂರಲ್ಲಿ ಕೊಡಿಸಿರ್ತಾಳೆ. ಮಾಯಾ ಮತ್ತು ಆರವ್ ಪರಿಚಯ ಒಂದು ಡೇಟಿಂಗ್ ಆ್ಯಪ್ ಬಂಬಲ್ ಇಂದ ಆಗುತ್ತೆ. ಮತ್ತು ಪರಿಚಯ ಪ್ರೀತಿಗೆ ತಿರುಗಿ ಆರವ್ ಅವಳಿಗೋಸ್ಕರ ಕೇರಳವನ್ನು ಬಿಟ್ಟು ಬೆಂಗಳೂರಿಗೆ ಬಂದು, ಇವನು ಬೆಂಗಳೂರಿಗೆ ಬಂದ ನಂತರ ಅವರ ಪ್ರೀತಿ ಇನ್ನೂ ಹೆಚ್ಚಾಗಿ ಬೆಳೀತಾ ಹೋಗಿ ಅವರಿಬ್ಬರು ಅವಾಗವಾಗ ಮೀಟ್ ಮಾಡೋದು ಶುರು ಮಾಡ್ತಾರೆ. ಮಾಯಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅದರಲ್ಲಿ ಮಲ್ಟಿಪಲ್ ಸ್ಟ್ಯಾಬಿಂಗ್ ವೂಂಡ್ಸ್ ಮತ್ತು ಹೆಡ್ ಇಂಜುರಿ ಮತ್ತು ಮೇಜರ್ ಸ್ಟ್ಯಾಬಿಂಗ್ ಟು ದ ಚೆಸ್ಟ್ ಅಂತ ರಿಪೋರ್ಟ್ ಬರುತ್ತೆ. ಈ ಕೇಸ್ ಮೀಡಿಯಾ ಅಟೆನ್ಷನ್ ಅನ್ನು ತಗೊಳ್ಳುತ್ತೆ. ಯಾಕೆ ಅಂದರೆ ಮಾಯಾ ಒಬ್ಬಳು 19 ವರ್ಷದ ಯೂಟ್ಯೂಬರ್. 19ನೇ ನವೆಂಬರ್ ಆರವ್ ತನ್ನ ತಾತನಿಗೆ ಫೋನ್ ಮಾಡಿ ಮರ್ಡರ್ ಮಾಡಿದ್ದೆ ಅಂತ ಕನ್ಫೆಸ್ ಮಾಡ್ಕೋತಾನೆ. ಅವರ ತಾತ ಎಕ್ಸ್ ಆರ್ಮಿ ಮ್ಯಾನ್. ಅವನ ಮಾತನ್ನು ಕೇಳಿ ಪೊಲೀಸಿಗೆ ಸರೆಂಡರ್ ಆಗು ಅಂತ ಹೇಳ್ತಾರೆ. ಅವನು ಆಗಾಗಲೇ 1500 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಪ್ರಯಾಣ ಮಾಡಿದ್ದ. ಅವನು ರಾಯಚೂರ್ ಇಂದ UP MP ಮಾರ್ಗವಾಗಿ ವಾರಣಾಸಿಯಲ್ಲಿ ಬಂದು ತನ್ನ ತಾತನಿಗೆ ಫೋನ್ ಮಾಡ್ತಾನೆ. ಅವನ ಬಳಿ ದುಡ್ಡು ಸಹ ಇರೋದಿಲ್ಲ. ಇನ್ನು 1500 ರೂಪಾಯಿ ಅಷ್ಟೇ ಇರುತ್ತೆ. ಇನ್ನೂ ಓಡೋದಕ್ಕೆ ಆಗಲ್ಲ, ಇನ್ನು ಮುಗೀತು ಅಂತ ತನ್ನ ತಾತನಿಗೆ ಫೋನ್ ಮಾಡ್ತಾನೆ.